इथून म्हणावं हर 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 हर. पेंटिंग आहे 129 129 हेलो फ्रेंड्स गुड मॉर्निंग वेलकम बैक टू मೈ ಯೂಟ್ಯೂಬ್ ಚಾನಲ್. ನೋಡ್ರಿ ಇವತ್ತು ಮುಂಜಾನೆ ವ್ಲಾಗ್ನ ಶುರು ಮಾಡ್ಕೊಂಡಿನಿ. ಆ್ಯಂಡ್ ಇವತ್ತಿನ ಸ್ಪೆಷಲ್ ವಿಡಿಯೋ ಏನಂದ್ರೆ ನಮ್ಮ ಡೋಬಳಿಗಲ್ಲಿ ಒಳಗಿರುವಂಥ ಮಠದಾಗಿರುವಂಥ ಈಶ್ವರ ಮೂರ್ತಿಯ ಪ್ರತಿಷ್ಠಾಪನೆ ಐತಿ ಇವತ್ತು. ಅದನ್ನು ವಿಜೃಂಭಣೆಯಿಂದ ಕುಂಭಮೇಳದ ಮೂಲಕ ಮೂರ್ತಿ ಪ್ರತಿಷ್ಠಾಪನೆ ಮಾಡಕತ್ತಾರ. ಸೊ ಹಂಗಾಗಿ ನಾವು ಕುಂಭ ತೊಗೊಂಡೀವಿ, ಕುಂಭ ಹೊತ್ಕೊಳ್ಳೋರದೀವಿ. ಅಡ್ವಾನ್ಸೇ ಅಲ್ಲೆಲ್ಲ ಅಂದ್ರೆ ಅಮೌಂಟ್ ಕೊಟ್ಟು ಕುಂಭಕ್ಕೆ ಹೆಸರು ಬರೆಸ್ಬೇಕು. ಸೊ ನಾನು ಜ್ಯೋತಿ ಆಮೇಲೆ ನಮ್ಮ ಫ್ಯಾಮಿಲಿಯವ್ರು ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಹೆಸರು ಕೊಟ್ಟಿವಿ ಕುಂಭಮೇಳದೊಳಗೆ. ಈಗ ಹೊಂಟಿಗೆ ನೋಡ್ರಿ ಆಲ್ಮೋಸ್ಟ್ ಎಲ್ಲರಿಗೂ ಸೇಮ್ ಸೀರೆ ತೊಗೊಂಡಾರ. ಸೊ ಎಲ್ಲನೂ ಶೇರ್ ಮಾಡ್ಕೋತೀನಿ ಇವತ್ತಿನ ದಿವಸಲ್ಲಿ ಯಾವ ರೀತಿಯಾಗಿ ಎಲ್ಲರೂ ಬಂದಿರ್ತಾರೆ, ಏನೇನು ಮಾಡ್ತಾರೆ ಪೂಜೆ ಅದೆಲ್ಲನೂ ಶೇರ್ ಮಾಡ್ಕೋತೀನಿ. ಅದಕ್ಕಾಗಿ ನೀವು ಸ್ಕಿಪ್ ಮಾಡಾರ್ದ ವಿಡಿಯೋ ನೋಡಿರಿ. ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಸೊ ನೋಡ್ರಿ ಈಗ ನಾನು ಗ್ರೀನ್ ಕಲರ್ ಸ್ಯಾರಿ ಹಾಕ್ಕೊಂಡೀನಿ. ಎಲ್ಲರೂ ಅಡ್ವಾನ್ಸೇ ಕೊಟ್ಬಿಟ್ಟಿದ್ರು ಸೀರೆ ಆಮೇಲೆ ಬ್ಲೌಸ. ಸೊ ನಾವೆಲ್ಲ ಬ್ಲೌಸ್ನೂ ಸ್ಟಿಚ್ ಮಾಡಿಕೊಂಡು ಹಾಕ್ಕೊಂಡಿವಿ ಪ್ರತಿಯೊಬ್ಬರು ಎಲ್ಲರೂ. ಸೊ ಬರೀಗ ಹೋಗೋಣ ಅಂತ ಆಲ್ರೆಡಿ ಟೈಮ್ 9:30 ಆಗೈತಿ. ಈಗ ಕಾಲ್ ಮಾಡಿದ್ರು ಎಲ್ಲರೂ ಕೂಡ್ಯಾರಲ್ಲಿ ಬಾ ಅಂಥೇಳಿ. ಸೊ ಹೊಂಟಿ ನೋಡ್ರಿ ಈಗ ಬರೀಗ ಅಲ್ಲಿ ಹೋಗೋಣ. ಒಮ್ಮೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಈಗ ನೋಡ್ರಿ ನಾವು ಶಾಹುನಗರ ಅಂಬಾಭವಾನಿ ಗುಡಿ ಮುಂದೆ ಬಂದು ನಿಂತೀವಿ. ಇಲ್ಲಿಂದನೇ ಇವಾಗ ಕುಂಭಮೇಳ ಶುರು ಆಗ್ತದ. ಅಲ್ಲಿ ಕುಂಭ ಕೊಡಾಕತ್ತಾರ ಈಗ ಒಬ್ಬೊಬ್ಬರಿಗೆ. ಫುಲ್ ಗದ್ಲಿತ್ ನೋಡ್ರಿ. ಒಂದು 200ರಿಂದ 270 ಜನದವರೆಗೂ ಕುಂಭ ಹೊತ್ಕೊಂಡಿದ್ರು. ಅಷ್ಟು ಜನ ಎಲ್ಲ ಮಹಿಳೆಯರು ಕುಂಭ ತೊಗೊಂಡಿದ್ದೀವಿ ನೋಡ್ರಿ. ಅಲ್ಲಿ ಡೊಳ್ಳು ಬರ್ಸತ್ತಾರ ನೋಡ್ಬೋದು ನೀವು. ವಿಜೃಂಭಣೆಯಿಂದ ಇವತ್ತಿನ ಕಾರ್ಯ ಶುರು ಆಗೋದೈತಿ. ಅಲ್ಲಿ ಒಂದಿಷ್ಟು ಜನ ನೋಡ್ಬೋದು ನೀವು ಕುಂಭ ಹೊತ್ಕೊಂಡು ನಿಂತಾರ. ಇಲ್ಲಿ ಇನ್ನೊಂದು ಸ್ವಲ್ಪ ಜನ ನಾವು ಎಲ್ಲರೂ ಪಾಳಿ ಹಚ್ಚಿವಿ. ಇಲ್ಲಿ ಸಾಕಷ್ಟು ಜನ ಬಂದಿದ್ರು, 200 ಮ್ಯಾಲೆ ಬಂದಿದ್ರು. ಹಾಗಾಗಿ ಫುಲ್ ಗದ್ಲಿತ್ತು. ಒಂದಿಷ್ಟು ಜನ ಕುಂಭ ತೊಗೊಂಡು ಹೋಗಿ ಆ ಕಡೆ ಅಂಬಾಭವಾನಿ ಗುಡಿ ಮುಂದೆ ಹೋಗಿ ನಿಂತಾರೆ. ಈಗ ನಾವು ಕುಂಭ ತೊಗೊಳಕಂತೇಳಿ ನಿಂತೀವಿ ಇಲ್ಲಿ. ಸೊ ತೊಗೊಳ್ಳೋಣ. ಎಲ್ಲರದು ಕುಂಭ ಮೇಳ ಸ್ಟಾರ್ಟ್ ಆಗ್ತದೆ. ಎಲ್ಲರೂ ಈಗ ಶಿವಾಜಿ ಸರ್ಕಲಿಂದ ರೌಂಡ್ ಹಾಕಿ ಆಮೇಲೆ ಏನೈತ್ಲ ಡೋಬಳೆಗಲ್ಲಿ ಒಳಗಿರುವಂತಹ ಈಶ್ವರ ಮಂದಿರಕ್ಕೆ ಹೋಗೋದೈತಿ. ಈಗ ನೋಡ್ರಿ ನಾವೆಲ್ಲರೂ ಕುಂಭ ತೊಗೊಂಡು ಈಗ ಶಿವಾಜಿ ಸರ್ಕಲ್ ಹತ್ರ ಹೊಂಟೀವಿ. ಸೊ ಶಿವಾಜಿ ಸರ್ಕಲ್ ರೌಂಡ್ ಹೊಡೆದು ಆಮೇಲೆ ಆ ಕಡೆ ಡೋಬಳೆಗಲ್ಲಿಗೆ ಹೋಗೋರದೀವಿ. ಆಮೇಲೆ ನೋಡ್ರಿ ಪ್ರತಿಯೊಬ್ಬರು ಕುಂಭ ತೊಗೊಂಡಾರ ಇವತ್ತಿನ ದಿನ. ಮತ್ತು ಎಲ್ಲರೂ ಅಷ್ಟೇ ಕಲರ್ಫುಲ್ಲಾಗಿ ಕಾಣಕತ್ತಾರ. ಯಾಕಂದರೆ ಈ ಒಂದು ಕುಂಭಮೇಳಕ್ಕೆ ಏನೈತ್ಲ ಸೇಮ್ ಸ್ಯಾರಿ ಹಾಕೊಂಡಿದ್ರು. ಅವರೇ ಕೊಟ್ಟಿರ್ತಾರೆ ಕುಂಭಮೇಳಕ್ಕೆ. ನಾವು ಇಷ್ಟಂತೇಳಿ ಅಮೌಂಟ್ ಅವ್ರು ಹೇಳಿರ್ತಾರೆ. ಸೊ ಅದನ್ನು ಕೊಟ್ವಿ ಅಂದ್ರೆ ಅವರು ಸೇಮ್ ಸ್ಯಾರಿ ಅವರೇ ತೊಗೊಂಬಂದಿರ್ತಾರೆ. ನಮ್ಗೆ ಯಾವ್ದು ಬೇಕು ನೋಡ್ರಿ ಅದನ್ನು ನಾವು ಚೂಸ್ ಮಾಡ್ಕೊಂಡು ತೊಗೊಂಡಿವಿ. ಇದ್ರೊಳಗೆ ಒಂದು 5-6 ಥರ ಕಲರ್ ಸ್ಯಾರಿ ಇದ್ದು ನೋಡ್ರಿ. ಸೇಮ್ ಬಟ್ ಕಲರ್ ಅಷ್ಟೇ ಡಿಫ್ರೆಂಟ್. ಯೆಲ್ಲೋ ಆ್ಯಂಡ್ ವೈಟ್, ಆಮೇಲೆ ರೆಡ್ ಆ್ಯಂಡ್ ವೈಟ್, ಗ್ರೀನ್ ಆ್ಯಂಡ್ ವೈಟ್, ಪಿಂಕ್ ಆ್ಯಂಡ್ ವೈಟ್, ಮತ್ತು ಮರೂನ್ ಟೈಪ್ ಒಂದಿತ್ತು ರೀ, ಮರೂನ್ ವೈಟ್. ಸೊ ಈ ಥರ ಕಲರ್ ಕಾಂಬಿನೇಷನ್ ಅಷ್ಟೇ ಬೇರೆ ಬಟ್ ಎಲ್ಲ ಡಿಸೈನು ಸೇಮ್ ಇತ್ತು. ಸೊ ನಾವಂತರೂ ಗ್ರೀನ್ ಆ್ಯಂಡ್ ಕ್ರೀಮ್ ಕಲರ್ದು ಸ್ಯಾರಿ ಚೂಸ್ ಮಾಡ್ಕೊಂಡಿದ್ವಿ. ನಾನು, ಜ್ಯೋತಿ, ಆಮೇಲೆ ಸೋನಾಲಿ. ಸೊ ನಾವು 3 ಜನ ಸೇಮ್ ಕಲರ್ ತೊಗೊಂಡಿದ್ವಿ ನೋಡ್ರಿ. ಈಗ ಶಿವಾಜಿ ಸರ್ಕಲ್ ಹತ್ರ ಬಂದೀವಿ ಇವಾಗ. ಈಗ ನೆಕ್ಸ್ಟ್ ಹಾಗೆ ಮುಂದೆ ವಿಡಿಯೋನ ಎಲ್ಲ ಕಂಟಿನ್ಯೂ ಆಗಿ ಶೇರ್ ಮಾಡ್ಕೋತೀನಿ. ಅದಕ್ಕಾಗಿ ನೀವು ಸ್ಕಿಪ್ ಮಾಡಲಾರ್ದ ನೋಡ್ರಿ. ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ. ಆ್ಯಂಡ್ ನಾನು ಕುಂಭ ಬೇರೆ ಹೊತ್ಕೊಂಡಿದ್ದೆ. ಹಾಗಾಗಿ ವಿಡಿಯೋ ಶೂಟ್ ಮಾಡೋಕೆ ಯಾರ ಕಡೆ ಕೊಡಬೇಕು ಅಂಥೇಳಿ ಭಾಳ ಹುಡುಕಾಕತ್ತಿದ್ದೆ. ಬಟ್ ಏನು ಮಾಡಿದ್ರಿ ಅಲ್ಲಿ ಹುಡುಗರಂತರೂ ಯಾರೂ ಇರಲಿಲ್ಲ. ನಮ್ಮ ಋತಿಕಾ ಅಂತೇಳಿ ನಮ್ಮ ನೆಗಾಣಿ. ಸೊ ಅವ್ರು ಒಬ್ಬರೇ ಇದರಲ್ಲಿ. ಹಾಗಾಗಿ ಆಕಿನ ಕೈಯಾಗೆ ಕೊಟ್ಟೆ. ಆಕಿನೇ ಶೂಟ್ ಮಾಡ್ಯಾಳ ಒಂದಿಷ್ಟು ವೀಡಿಯೋ. ನನ್ನ ಕಡೆ ಎಷ್ಟೈತಲ್ರಿ ಅಷ್ಟೇ ಶೂಟ್ ಮಾಡ್ಕೊಂಡಿನಿ. ಫ್ರಂಟ್ ಮುಂದ್ಗಡೆಯಿಂದ ವಿಡಿಯೋ ಶೇರ್ ಮಾಡ್ಕೊಳಕ್ಕೆ ಜಾಸ್ತಿ ಆಗಿಲ್ಲ. ಯಾಕಂದ್ರೆ ನಾವು ಹಿಂದ್ಗಡೆ ಇದ್ವಿ ಕುಂಭ ಹೊತ್ಕೊಂಡು. ಹಾಗಾಗಿ ಮುಂದಿಂದೇನು ಶೇರ್ ಮಾಡ್ಕೊಳಕ್ಕಾಗಿಲ್ಲ ನನ್ನ ಕಡೆ.
ಫೈನಲಿ ನಾವು ಶಾವನಗರ್ ಅಂಬಾಭವಾನಿ ಗುಡಿಯಿಂದ ಡೊಬಳೆಗಲ್ಲಿ ಒಳಗಿರುವಂಥ ಮಠದ ಮುಂದೆ ಬಂದ್ವಿ. ಜಲ್ದಿನೇ ಬಂದೀವಿ ನೋಡ್ರಿ, ಭಾಳ ದೂರ ಏನು ಆಗಂಗಿಲ್ಲ, ಒಂದು ಅರ್ಧ ಗಂಟೆನೂ ಆಗಲಿಲ್ಲ ರೀ. ಸೊ ಜಲ್ದಿನೇ ಬಂದ್ವಿ ಕೊಂಬ ತೊಗೊಂಡು. ವಿಡಿಯೋ ಜಾಸ್ತಿ ಶೇರ್ ಮಾಡ್ಕೊಳಕ್ಕಾಗಲಿಲ್ಲ ನೋಡ್ರಿ ಅಲ್ಲಿ, ಯಾಕಂದ್ರೆ ನಾ ಹೇಳ್ದಂಗೆ ನಾ ಹಿಂದಿದ್ದೆ, ಹಾಗಾಗಿ ಮುಂದಿನ ವಿಡಿಯೋ ಯಾರೂ ಮಾಡಿಲ್ಲ. ಇದನ್ನು ನಾ ಇನ್ನೊಬ್ರ ಹತ್ರ ಇಸ್ಕೊಂಡಿನಿ, ಅಲ್ಲಿ ಮಾಡಿರೋರ ಹತ್ರ ಇಸ್ಕೊಂಡು ವಿಡಿಯೋ ಹಾಕಾಕತ್ತೀನಿ ನೋಡ್ರಿ. ಈ ವಿಡಿಯೋನ ಹಾಕಾಕತ್ತೀನಿಲ್ಲ, ಇದು ನನ್ನ ಕಡೆ ಅಷ್ಟೊಂದು ಇರಲಿಲ್ಲ. ಈಗ ನೆಕ್ಸ್ಟ್ ಏನು ಮಾಡ್ಕೊಂಡಿಲ್ಲ, ಅದೆಲ್ಲನೂ ನನ್ನ ಮೊಬೈಲ್ ಒಳಗಿಂದ ಐತಿ. ಸೊ ಈಗ ಅಲ್ಲಿಂದ ಈಗ ಇಲ್ಲಿ ಮಠದ ಮುಂದೆ ಬರೋ ತನಕ ವಿಡಿಯೋ ನನ್ನ ಹತ್ರ ಇದ್ದಿದ್ದಿಲ್ಲ. ಸೊ ಎಷ್ಟಾಗ್ತದಲ್ಲ ಅಷ್ಟು ಶೇರ್ ಮಾಡ್ಕೊಂಡಿನಿ. ಈಗ ನೆಕ್ಸ್ಟ್ ನೋಡ್ರಿ, ಶಿವನ ಮೂರ್ತಿ ಎಲ್ಲ ತೊಗೊಂಬಂದು ಅದಕ್ಕೆ ಅಭಿಷೇಕದು ಮಾಡಿ ಪೂಜಾ ಮಾಡೋರು ಅದಾರ. 1 ಗಂಟೆ ಮ್ಯಾಗ ಟೈಮ್ ಹಿಡಿತದತ್ತ, ಹಾಗಾಗಿ ನಮಗೆಲ್ಲ ಕುಂಭ ಇಟ್ಟು ಕೆಳಗಡೆ ಕೂಡ್ರಿ ಅಂತ ಹೇಳ್ಯಾರ. ಸೊ ಈಗ ಎಲ್ಲರೂ ಕೂಡ್ತೀವಿ ಅಲ್ಲಿ. ಈಗ ನೋಡ್ರಿ, ಅಲ್ಲಿ ಗಾಡಿ ಒಳಗ ಶಿವಲಿಂಗದ ಮೂರ್ತಿಯನ್ನ ತಗೊಂಬಂದ್ರು. ಈಗ ಒಳಗಡೆ ಒಯ್ದು ಅಭಿಷೇಕ ಅದು ಮಾಡಿ ಪೂಜಾ ಮಾಡ್ತಾರ. ಅದಾಗನೆ ನೆಕ್ಸ್ಟ್ ನೋಡ್ರಿ, 1 ಗಂಟೆಯಿಂದ 1.5 ತಾಸು ಆಗ್ತದತಿ ಪೂಜಾ. ಅಲ್ಲಿವರೆಗೂ ನಾವೆಲ್ಲರೂ ಈಗ ಇಷ್ಟೇ ಕಾಯ್ಕೋತ್ ಕುಂತೀವಿ ನೋಡ್ರಿ. ಯಾಕಂದ್ರೆ ನಾವೇನ ಕುಂಭದ ಒಳಗ ನೀರು ತೊಗೊಂಬಂದಿರ್ತೀವಲ್ಲ, ಅದನ್ನ ಶಿವನ ಮೂರ್ತಿ ಮೇಲೆ ಹಾಕ್ಬೇಕಂತ ಒಂದು ಅರ್ಧ ನೀರಷ್ಟು. ಹಾಗಾಗಿ ಎಲ್ಲರೂ ಪೂಜಾ ಮುಗಿಸ್ಕೊಂಡೇ ಹೋಗ್ತಾರೆ ಇಲ್ಲಿ. ಆಮೇಲೆ ಪ್ರಸಾದನೂ ಇರ್ತದಂತ. ಸೊ ಎಲ್ಲ ಪೂಜಾ ಮುಗಿದ ಮೇಲೆ ನಾವು ಶಿವಲಿಂಗದ ಮೇಲೆ ನೀರು ಹಾಕಿ, ಕುಂಭ ಏನು ಹೊತ್ಕೊಂಡಿರ್ತೀವಲ್ಲ, ಎಲ್ಲರೂ ನೀರು ಹಾಕ್ಬೇಕ್ರಿ ಅಲ್ಲಿ ಹೋಗಿ ಶಿವನ ಮೇಲೆ. ಸೊ ಹಾಕಿ ಆಮೇಲೆ ಪ್ರಸಾದ ತೊಗೊಂಡು ನಮ್ಮ ಮನೆಗೆ ಹೋಗ್ತೀವಿ. ನೋಡ್ರಿ ಎಷ್ಟು ಜನ ಎಲ್ಲರೂ ಕುಂತಾರ ಪೂಜಾದ ಸಲುವಾಗಿ ಅಂಥೇಳಿ. ಆಮೇಲೆ ಅಲ್ಲಿ ದೂರಿಂದ ನಾನು ವಿಡಿಯೋ ಮಾಡ್ಕೊಳಕತ್ತಿದ್ದೆ. ಇದು ಅಲ್ಲಿ ಶಿವನ ಮೂರ್ತಿಯನ್ನು ಏನು ತರಾಕತ್ತಿದ್ರ ಅಲ್ಲಿ ಸಮೀಪ ಒಯ್ಬೇಕಂಥೇಳಿ ಎಲ್ಲರೂ ಸಾಕಷ್ಟು ಜನ ಹುಡ್ಕಾಕತ್ತಿದ್ದೆ, ನಾ ಯಾರ ಕಡೆ ಮೊಬೈಲ್ ಕೊಡಲಿ ಅಂಥೇಳಿ. ಸೊ ನಾನಂತರೂ ಹೋಗಾಕ ಹಿಂದೆ ಮುಂದೆ ಮಾಡತ್ತಿದ್ದಾರೆ, ಎಲ್ಲಿನ ಹೋಗುದಪ್ಪ ಅಂಥೇಳಿ. ಬಟ್ ನಮ್ಮ ಜ್ಯೋತಿ ನೋಡ್ರಿ, ತರಿ ನಾವು ಐತೀನಿ ಅಂತೇಳಿ ಮೊಬೈಲ್ ಸೀದಾ ಅಲ್ಲೇ ತೊಗೊಂಡೋದ್ಲು, ಗಾಡಿ ಹತ್ರ ತೊಗೊಂಡೋಗಿ ವಿಡಿಯೋ ಮಾಡ್ಕೊಂಬಂದಾಳ. ಆಕಿನೇ ಧೈರ್ಯಶಾಲಿ ಅಂತ ಹೇಳ್ಬೋದು. ನಾ ಈ ವಿಡಿಯೋ ಮಾಡೋಕೆ ಸ್ವಲ್ಪ ಹಿಂದೆ ಮುಂದೆ ಮಾಡ್ಕೋತೀನಿ ರೀ, ಆಕಿ ಇಲ್ಲ ಹಂಗೆ ಹೋಗಿ ತರಿ ನಾ ಮಾಡ್ಕೊಂಬರ್ತೀನಿ ಅಂಥೇಳಿ ಮೊಬೈಲ್ ಇಸ್ಕೊಂಡು ಸೀದಾ ಹೋಗಿ ಅಲ್ಲಿ ವಿಡಿಯೋ ಮಾಡ್ಕೊಂಡಾಳ. ನೋಡ್ರಿ, ನೀವು ಸ್ಕಿಪ್ ಮಾಡಲಾರ್ದೆ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ. ಈಗ ಯಾರೇ ಮಾಡಿ मठामध्ये घेऊन जाण्यात येत आहे. तर सर्वांनी जोरदार, सर्वांनी एकाच घोष वाक्यातून म्हणावं, हर 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 हर. रुद्राय च भीमाय च ओम नमो अग्रे रामाय च वीरवराय च. ಈಗ ನೋಡ್ರಿ, ಇಲ್ಲಿ ನಾವು ಅದೇನು ಕುಂಭಮೇಳದ್ದು ಚೀಟಿ ತೊಗೊಂಡಿರ್ತೀವಲ್ಲ, ಎಲ್ಲಾರ್ದು ಅದನ್ನು ಕಲೆಕ್ಟ್ ಮಾಡ್ಕೊಂಡವರು 3 ನಂಬರ್ ಪಿಕ್ ಮಾಡ್ತಾರಂತ. ಅದ್ರೊಳಗೆ ಯಾರ್ದು 3 ಲಕ್ಕಿ ಡ್ರಾ ಸಿಗ್ತದಲ್ಲ ಅವ್ರಿಗೆ ಏನೋ ಒಂದು ಗಿಫ್ಟ್ ಕೊಡ್ತಾರಂತ. ಗಿಫ್ಟ್ ಅನ್ನೋಕ್ಕಿಂತ ಆ ಶಿವನಿಂದ ಆಶೀರ್ವಾದ ಅಂತೇಳಿ ತಿಳ್ಕೋರಿ ಅಂತ ಹೇಳಾಕತ್ತಿದ್ರು. ಸೊ ಬರೀ ಯಾರ್ಯಾರಿಗೆ ಏನೇನು ಸಿಗ್ತದೆ ಅಂತ ಹೇಳಿ ನೋಡೋಣಂತ. Yes. 073 073.
नाव आहे म्हणे बघा. एक मिनिट नोट करतो नाव. श्रीमती गंगू बोराडे 07E हे नंबर या ठिकाणी उचलण्यात आलेले आहे. नव्या गावे नमस्ते अष्टभुवनेश्वराय महादेवाय श्रीमती अनुराधा पवार 129 129 129 श्रीमती जयश्री जाधव प्लीज श्रीमती जयश्री जाधव यांनी या मंचावर यावं आणि दुसरं स्थान पटकावलेलं आहे. 2000 टाळ्या हे प्राइज देण्याकरिता आपले विजयकुमार चव्हाण साहेब यांची धर्मपत्नी श्रीमती रीता चव्हाण यांच्या मार्फत श्रीमती जाधव मॅडमला प्राइज देत आहे. जोरदार टाळ्याने त्यांचं स्वागत करावं. एकच एक चिठ्ठी नंबर सांगा. 017 17 नंबर फक्त 17 नंबर 17 नंबर ಯಾರ್ದಿದೆ? श्रीमती सविता चव्हाण कोण आहे बघा. ಈಗ ನೋಡ್ರಿ ಒಳಗಡೆ ಶಿವನ ಪೂಜೆ ಮಾಡೋದು ಮುಗೀತು. ಈಗ ನೆಕ್ಸ್ಟ್ ನಾವೆಲ್ಲರೂ ಅದೇನು ಬಿಂದಿಗೆ ಒಳಗೆ ನೀರು ತೊಗೊಂಬಂದಿರ್ತೀವಲ್ಲ ಕುಂಭದ ಒಳಗೆ ಅದನ್ನ ಒಯ್ದು ಆ ಶಿವನ ಮೂರ್ತಿ ಮೇಲೆ ಹಾಕ್ಬೇಕಂತ. ಸೊ ಈಗ ಎಲ್ಲರೂ ಹೊಂಟಿ ನೋಡ್ರಿ.
ಈಗ ನೋಡ್ರಿ ಇಲ್ಲಿ ಶಿವಲಿಂಗದ ಮೇಲೆ ನೀರು ಹಾಕಕ್ಕೆ ಎಷ್ಟು ಜನ ನಿಂತಾರೆ ಎಲ್ಲರೂ ಅಂತೇಳಿ. ಅರ್ಧ ನೀರು ಹಾಕ್ಬೇಕಂತ್ರಿ, ಮತ್ತು ಅದ್ರ ಬಿಂದಿಗೆ ಒಳಗೆ ಕಾಯಿನ ಆಮೇಲೆ ಅಡಿಕೆ ಇರ್ತದತ್ತ, ಸೊ ಅದನ್ನೂ ಹಾಕ್ಬೇಕಂತ. ಉಳ್ಕಿದ್ದು ಬಿಂದಿಗೆ ಆಮೇಲೆ ತೆಂಗಿನಕಾಯಿ ಎಲ್ಲ ವಾಪಸ್ ನಮ್ಮ ಮನೆಗೆ ಒಯ್ಬೇಕು. ಆಮೇಲೆ ಏನೈತ್ಲ, ಇವತ್ತು ಬರೀ ಅದು ಅಭಿಷೇಕ ಅದು ಮಾಡಿದ್ರು, ನಾಳೆ ಪ್ರತಿಷ್ಠಾಪನೆ ಐತ್ರಿ, ಶಿವನ ಮೂರ್ತಿ ಪ್ರತಿಷ್ಠಾಪನೆ ಐತಿ. ಅದನ್ನು ವಿಜೃಂಭಣೆಯಿಂದ ಪಲ್ಲಕ್ಕಿ ಉತ್ಸವ ಮೂಲಕ ಮತ್ತು ಅಭಿಷೇಕನೂ ಮಾಡ್ತಾರೆ, ಹೋಮ ಹವನದಿಂದ ಎಲ್ಲಾನು ನಾಳೆ ಪ್ರತಿಷ್ಠಾಪನೆ ಐತಿ. ಅದನ್ನು ನಾನು ನೆಕ್ಸ್ಟ್ ವಿಡಿಯೋ ಒಳಗೆ ಶೇರ್ ಮಾಡ್ಕೊಳ್ಳೋದಾದ್ರೆ ಮಾಡ್ಕೋತೀನಿ. ಇವತ್ತು ನೋಡ್ರಿ ಬರೀ ಅಭಿಷೇಕ ಅದು ಮಾಡಿದ್ರು. ಈಗ ನೆಕ್ಸ್ಟ್ ಇದಾಗನ ಪ್ರಸಾದ ರೆಡಿ ಇರ್ತದ, ಸೊ ಹೋಗಿ ಊಟ ಮಾಡ್ತೀವಿ. ಪೂಜಾ ಮುಗ್ದಿಂದ ಪ್ರಸಾದನೂ ರೆಡಿ ಮಾಡಿದ್ರು ನೋಡ್ರಿ. ಸೊ ಊಟಕ್ಕೆ ಸಿರಾ ಆಮೇಲೆ ಅನ್ನ ಸಾರ ಇತ್ತು. ಈ ದೇವ್ರ ಗುಡಿಯನ್ ಪ್ರಸಾದ ನೋಡ್ರಿ, ಅಮೃತ ಕೊಟ್ರು ಬೇಡ ಅನ್ನಿಸ್ತದ, ಅಷ್ಟು ಭಾರಿ ಇರ್ತದ ಟೇಸ್ಟ್ ಅಂತ ಹೇಳ್ಬೋದು. ಪ್ರಸಾದಕ್ಕಿರುವ ವ್ಯಾಲ್ಯೂನೇ ಬೇರೆ ನೋಡ್ರಿ. ನಾವು ಏನೇ ಮನ್ಯಾಗ ಏನೇ ಮಾಡಿ ಹಾಕಿದ್ರು ಈ ರೀತಿಯಾಗಿ ಅಂತೂ ನಮ್ಗೆ ರುಚಿ ಅನ್ಸಂಗಿಲ್ಲ. ಸೊ ಟೇಸ್ಟ್ ಹತ್ರ ಭಾಳ ಮಸ್ತ್ ಇತ್ತು ನೋಡ್ರಿ. ಎಲ್ಲರೂ ಅಷ್ಟೇ ಭಕ್ತಿಯಿಂದ ಊಟ ಮಾಡತ್ತಿದ್ರು ಅಂತ ಹೇಳ್ಬೋದು. ಈಗ ನೋಡ್ರಿ ಎಲ್ಲರೂ ಊಟ ಮಾಡತ್ತಾರೆ. A few moments later. ಮಾಡಿ ಶಂಭು ಮಾಡು, ಶಂಭು ಮಾಡು, ಕಾಲು ಮುಗಿ, ಕಾಲು ಮುಗಿ, ಕಾಲು ಮುಗಿ. ಹಾಂ ಶಂಭು, ಕೈ ಮುಗಿ, ಕೈ ಮುಗಿಯಕ್ಕೂ. ನಡಿ ಹೋಗೋಣ. ಅಪ್ಪ ಬಾ, ನಡಿ ಹೋಗೋಣ, ಹೋಗು ನಡಿ ಮನೆಗೆ ಪಾಪ ಬಂದ್ರು. ನೋಡ್ರಿ ಈಗ ಬಂದ್ವಿ ಮನೆಗೆ. ಟೈಮ್ 3 ಗಂಟೆ ಆಗೈತಿ. ಸೊ ಇಷ್ಟೊತ್ತನ ಬೆಳಗ್ಗೆಯಿಂದ ಎಲ್ಲನೂ ಶೇರ್ ಮಾಡ್ಕೊಂಡು ನಿಮ್ಮ ಜೊತೆ ವಿಡಿಯೋನ. ಸೊ ವಿಜೃಂಭಣೆಯಿಂದ ಪೂಜಾ ಮುಗೀತು. ಸೊ ಈಗ ಅಲ್ಲಿ ಹೋಮ ಹವನ ಮಾಡತ್ತಾರಲ್ಲ. ನೆಕ್ಸ್ಟ್ ನಾಳೆ ಮಾರ್ನಿಂಗ್ ಏನಿಲ್ಲ, ಮೂರ್ತಿ ಪ್ರತಿಷ್ಠಾಪನೆ ಐತಿ. ಸೊ ಇವತ್ತು ಮಾಡಿಲ್ಲದು, ನಾಳೆ ಐತಿ. ಇವತ್ತು ಬರೀ ಕುಂಭಮೇಳ ಇತ್ತು ಮತ್ತು ಪೂಜಾ ಮಾಡಿದ್ರು ಲಿಂಗಕ್ಕೆ. ಸೊ ಎಲ್ಲರೂ ಹೋಗಿ ಅಲ್ಲಿ ನಾವು ಕುಂಭ ಏನು ಹೊತ್ಕೊಂಡಿರ್ತಿಲ್ಲ, ಅದ್ರೊಳಗಿನ ನೀರೆಲ್ಲ ನಾವು ಲಿಂಗದ ಮೇಲೆ ಹಾಕಿದ್ವಿ. ಸೊ ಎಲ್ಲ ಅದು ಮುಗಿಸಿ ಈಶ್ವರ ಲಿಂಗದ ಮೇಲೆ ಹಾಕಿ ನಮ್ಮ ಕುಂಭ ಏನಿರ್ತಾವಲ್ಲ ಅಂದ್ರೆ ಬಿಂದಿಗೆ, ಸೊ ವಾಪಸ್ ಕೊಡ್ತಾರೆ ಮನೆಗೆ. ತೊಗೊಂಬಂದ್ವಿ ಮನೆಗೆ. ಈಗ ಮತ್ತು ನಾಳೆ ಬಾ ಅಂತ ಹೇಳ್ಯಾರ. ಸೊ ನಾಳೆ ಹೋಗ್ಬೇಕ್ರಿ, ಮೂರ್ತಿ ಪ್ರತಿಷ್ಠಾಪನೆ ಐತಿ. ಅದನ್ನು ನಾಳೆ ವಿಡಿಯೋ ಒಳಗೆ ಶೇರ್ ಮಾಡ್ಕೊತೀನಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣಂತೆ. ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿರಿ. ಮತ್ತು ವಿಡಿಯೋ ಎಷ್ಟಾಗಿತ್ತಂದ್ರೆ ಲೈಕ್ ಮಾಡಿರಿ. ಹೊಸದಾಗಿ ನೋಡೋಕತ್ತವ್ರು ಸಬ್ಸ್ಕ್ರೈಬ್ ಮಾಡ್ಕೊರಿ. ನನ್ನ ಮಗನಿಗೆ ಬಿಟ್ಟು ಹೋಗಿದ್ದೆ ನಾನು. ಸೊ ಅವ್ರ ಪಪ್ಪ ಆಮೇಲೆ ಬಂದರು. ಅವನಿಗೆ ಪ್ರಸಾದ ತಿನ್ನಿಸ್ಕೊಂಡು ವಾಪಸ್ ಮನೆಗೆ ಬಂದ್ವಿ. ಹಾಯ್ ಮಾಡತ್ತಾನಿಗೆ ಎಟ್ಟತ್ತಾಯ್ತು ನಿಮಗೆ. ಹಾಯ್ ಮಾಡು. ಓಕೆ ಫ್ರೆಂಡ್ಸ್, ಸಿಗ್ತೀನಿ ರೀ ಆದಷ್ಟು ಜಲ್ದಿ ಇದೇ ರೀತಿಯಾದಂಥ ಹೊಸ ವಿಡಿಯೋ ಜೊತೆ. ಅಲ್ಲಿ ತನಕ ಕಾಯ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಹ್ಞೂ.